ಮಡದಿ ಏಳೇಳು ಜನ್ಮಕ್ಕೂ ಮಡದಿ ಏಳೇಳು ಜನ್ಮಕ್ಕೂ ಮಡದಿ ಏಳೇಳು ಜನ್ಮಕ್ಕೂ. ಮನೆಗೆ ಸೊಸೆ ಬರೋದಕ್ಕೆ ಮುಂಚೆ ಆ ಹಕ್ಕು ಮಗಳಿಗಿರುತ್ತೆ. ಆದರೆ ಯಾವಾಗ ಸೊಸೆ ಮನೆ ತುಂಬ್ತಾಳೋ ಆಗ ಮನೆ ಮಗಳು ಆ ಹಕ್ಕನ್ನು ಕಳ್ಕೊತಾಳೆ. ಶಾರದಾ ಬಾಮ್ಮ, ನೀನೇ ಪೂಜೆ ಕೂತ್ಕೋಬೇಕಂತೆ, ಪುರೋಹಿತರು ಕರೀತಾ ಇದ್ದಾರೆ. ರೀ, ಎಲ್ಲಿದ್ದೀರಾ? ಕೇಳಿ ಇಲ್ಲಿ, ಎಲ್ಲಿದ್ದೀರಾ ನೀವು? ಶಾರದಾ, ನಾ ಇಲ್ಲಿದ್ದೀನಿ. ಅಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಕೆಳಗ್ ಬನ್ನಿ, ಅಲ್ಲಿ ಪೂಜೆ ನಡೀತಾ ಇದೆ. ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದೀನಿ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಪೂಜೆ ಕರೀತಾರೆ. ಮಿಸ್ಟರ್ ಇಂಡಿಯಾ ಹೇಳ್ತಿದ್ದ ಪೂಜೆ ಆದ್ಮೇಲೆ ಪಟ್ 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 ಅಂತ ಪಟಾಕಿ ಹೊಡಿತಾರೆ ಅಂತ. ನನಗೆ ಪಟಾಕಿ ಅಂದ್ರೆ ಭಯ. ಪಟಾಕಿಗೆ ಯಾರಾದ್ರೂ ಹೆದರ್ಕೋತಾರಾ? ಬನ್ನಿ ಹೋಗೋಣ. ನಾನು ಬರಲ್ಲ. ನನಗೆ ಪಟಾಕಿ ಅಂದ್ರೆ ಮೊದಲಿಂದನೂ ಭಯ. ನೀನು ಹೋಗು, ನಾನು ಬರಲ್ಲ. ನಾನು ನಿಮ್ಗೆ ಶ್ರೀರಾಮಚಂದ್ರನ್ ಕತೆ ಹೇಳಿದ್ದೆ, ನೆನ್ಪಿದ್ಯಾ? ನೆನಪಿದೆ. ಮುಂದೆ ಶ್ರೀರಾಮಚಂದ್ರ 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ಆಗ ಅಲ್ಲಿ ಜನ ಖುಷಿಯಾಗಿ ಪಟಾಕಿ ಹೊಡಿತಾರೆ, ಜನರಿಗೂ ಸಿಹಿ ತಿಂಡಿ ಹಂಚ್ತಾರೆ. ಆಗ ಶ್ರೀರಾಮಚಂದ್ರಂಗೆ ಸಂತೋಷ ಆಗುತ್ತೆ. ನೀವು ಶ್ರೀರಾಮಚಂದ್ರನ್ ಜಾಗದಲ್ಲಿದ್ದಿದ್ರೆ ನಿಮಗೆ ಸಂತೋಷ ಆಗ್ತಿತ್ತು ತಾನೆ? ಹೌದು, ನನಗೂ ಸಂತೋಷ ಆಗ್ತಿತ್ತು. ಇದು ಹಾಗೇನೆ. ದೀಪಾವಳಿ ಬರೋದು ಅಮಾವಾಸ್ಯೆ ರಾತ್ರಿ. ಅವತ್ತು ದುಷ್ಟ ಶಕ್ತಿಗಳೆಲ್ಲ ಮನೆ ಹತ್ರ ಸುಳಿದಾಡ್ತಿರುತ್ತವೆ. ಅದನ್ನೆಲ್ಲ ಓಡಿಸೋದಕ್ಕೆ ದೀಪ ಹಚ್ಚಿ ಪಟಾಕಿ ಹೊಡೆದು ಪೂಜೆ ಮಾಡ್ತೀವಿ. ಹಾಗೆ ಮಾಡಿದ್ರೆ ಕೆಟ್ಟೋರು ಯಾರೂ ನಿಮ್ಮ ಹತ್ರ ಬರೋದಿಲ್ಲ. ಬನ್ನಿ ಹೋಗೋಣ, ಕೆಟ್ಟೋರ್ನೆಲ್ಲ ದೂರ ಮಾಡೋಣ. ನಾನು ಕೆಳಗೆ ಬರ್ತೀನಿ, ಆದರೆ ಪಟಾಕಿ ಮಾತ್ರ ಹೊಡೆಯಲ್ಲ. ಆಯಿತು, ನಿಮಗೆ ಪಟಾಕಿ ಇಷ್ಟ ಇಲ್ಲ ಅಂದರೆ ನಾನು ನಿಮಗೆ ಬಲವಂತ ಮಾಡಲ್ಲ. ಆದರೆ ದುಷ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡೋಣ. ಏನಂತೀರಾ? ಬನ್ನಿ ಹೋಗೋಣ. ತುಂಬ ತಡ ಆಗ್ತಿದೆ, ಬೇಗ ಕರ್ಕೊಂಡು ಬನ್ನಿ. ಮುಹೂರ್ತ ಮೀರಿ ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಒಂದು ನಿಮಿಷ ಕರ್ಕೊಂಡು ಬರ್ತೀನಿ. ಚಿಕ್ಕಮ್ಮ, ನೀವ್ ಯಾರು ಹೋಗಿ ಕರೆದ್ರು ಮನು ಬರಲ್ಲ. ಅವನನ್ನ ನಾನೇ ಕರ್ಕೊಂಡು ಬರ್ಬೇಕು. ನಾನು ಕರೆದ್ರೆ ಮನು ಬಂದೇ ಬರ್ತಾನೆ. ಅವನು ಪಟಾಕಿಗೆ ಹೆದರ್ಕೊಂಡು ಕೂತಿದ್ದಾನೆ. ಅವನಿಗೆ ಧೈರ್ಯ ತುಂಬೋದಕ್ಕೆ ಸಿಂಧೂರನೇ ಬೇಕು. ಯಾರೂ ಬೇಕಾಗಿಲ್ಲ, ಅಲ್ಲಿ ನೋಡು ಅವನೇ ಬಂದ. ಬಾಮ್ಮ ಶಾರದಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮನು ಬಂದಿರ್ಬೋದು, ಆದ್ರೆ ಒಂದು ಪಟಾಕಿ ಸತ್ ಕೇಳ್ತಿದ್ದ ಹಾಗೆ ಓಡ್ ಹೋಗ್ತಾನೆ. ನೋಡ್ತಾರೆ. ಯಾಕೆ ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತೀಯಾ? ಮನಗೆ ನಾನೇ ಧೈರ್ಯ ತುಂಬಬೇಕು ಅಂತ ಹೇಳಿದೆ ತಾನೆ, ಈಗ ತುಂಬು ನೋಡೋಣ. ಲಕ್ಷ್ಮೀ ಪೂಜೆ ಶುರು ಮಾಡಬೇಕು. ಇಲ್ಲಿ ಆ ತಿಜೋರಿ ಬೀಗತೆಯನ್ನು ಕಳಸದ ಮುಂದೆ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಪೂಜೆ ಪ್ರಾರಂಭ ಮಾಡೋಣ. ಹಾಂ, ನೀವಲ್ಲಮ್ಮ, ಈ ಮನೆ ಯಜಮಾನಿನೇ ಅಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಅದನ್ನ ಶಾರದಾ ಕೈ ಕೊಡಿ. ನಾನು ಇಡ್ತಾ ಇದ್ದೀನಿ, ಪೂಜೆ ಮಾಡಿ ಸಾಕು.
ಅದು ಹೇಗಮ್ಮ ಆಗುತ್ತೆ? ಯಾರು ಪೂಜೆ ಕೂತ್ಕೋತಾರೋ ಅವರೇ ತಮ್ಮ ಕೈಯಾರ ಅಲ್ಲಿ ಇಡಬೇಕು ಅದು. ಸಿಂಧೂರ, ಅವಮಾನ ಮಾಡ್ಕೋಬೇಡ. ಕೊಡೋದನ್ನ ಮನೆಗೆ ಬಂದವ್ರ ಮುಂದೆ ನಮ್ಮನೆ ಮರ್ಯಾದೆ ಹರಾಜು ಹಾಕೋದು ನನಗೆ ಇಷ್ಟ ಇಲ್ಲ. ಕೊಡಿ ಅಮ್ಮ, ತಿಜೋರಿ ಬೀದ್ ಕೈನಾ ಕೊಡಿ. ನನ್ನ ಮೇಲಿನ ಪ್ರೀತಿಗಿಂತ ಈ ಮನೆ ಮೇಲಿನ ಗೌರವನೇ ಜಾಸ್ತಿ ಆಯ್ತು. ನಾನು ಏನ್ ಮಾಡಿದ್ರು ತಪ್ಪು. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ? ಈ ಮನೆಯಲ್ಲಿ ಏನೇನು ನಡೆದ್ರು ಅದು ನನ್ನ ಒಪ್ಪಿಗೆಯಿಂದನೇ ನಡಿಬೇಕು, ನನ್ನ ಇಷ್ಟದ ಪ್ರಕಾರನೇ ಆಗ್ಬೇಕು. ಅದನ್ನ ಯಾರು ಮೀರೋ ಹಾಗಿಲ್ಲ. ಅದೆಲ್ಲ ಶಾರದಾ ಈ ಮನೆಗೆ ಬರೋದಕ್ಕಿಂತ ಮುಂಚೆ. ಈಗ ಶಾರದನೇ ಯಜಮಾನಿ, ಅವಳೇ ತೀರ್ಮಾನ ತಗೋತಾಳೆ, ಅವಳೇ ಪೂಜೆ ಮಾಡ್ತಾಳೆ. ಅದನ್ನ ಸುಮ್ಮನೆ ಅವಳ ಕೈ ಕೊಡು ಅಂದೆ. ಶಾರದಾ, ನೀನು ಗೆದ್ದೆ ಅನ್ಕೋಬೇಡ. ದೀಪ ಹಚ್ಚಿ ಗಂಡ ಹೆಂಡತಿ ಇಬ್ಬರು ಸೇರಿ ದೀಪ ಬೆಳಗಬೇಕು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಅಕ್ಕ, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಒಂದೊಂದಾಗಿ ಫೇಲ್ ಆಗ್ತಾ ಇದೆ. ಆದರೆ ನೀನು ನಗ್ತಾ ಇದೀಯಾ? ನಿನ್ಗೇನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ? ನನ್ನ ನಗುವಿನ ಹಿಂದೆ ಮುಂದೆ ಬರೋ ಗೆಲುವಿನ ಮುನ್ಸೂಚನೆ ಇದೆ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು ಚಂದನ. ಸ್ವಲ್ಪ ಕಾಯ್ಬೇಕು. ಕಾಯಿ. ಶಾರದಾ, ಶಾರದಾ, ಶಾರದಾ ಹೇಳು. ಯಾಕೆ? ಏನಾಯ್ತು? ಶಾರದಾ, ಇನ್ನು
ಯಾರೋ ಪಟಾಕಿ ಹೊಡಿತಾನೆ ಇದ್ದಾರೆ. ನನಗೆ ಒಬ್ಬನೇ ಮಲ್ಕೊಳ್ಳೋದಕ್ಕೆ ಭಯ ಆಗ್ತಿದೆ. ನಾನು ಇಲ್ಲೇ ನಿನ್ ಪಕ್ಕನೆ ಮಲ್ಕೊಳ್ಳ? ಇಲ್ಲ, ನೀವಾ? ನಾನು ಇಲ್ಲೇ ಮಲ್ಕೋತೀನಿ. ನೆಲದಲ್ಲಿ ಮಲ್ಗಿ ನಿಮ್ಗೆ ಅಭ್ಯಾಸ ಇಲ್ಲ ಅಲ್ವಾ? ಕಷ್ಟ ಆಗುತ್ತೆ, ಮೈಯೆಲ್ಲ ಒತ್ತುತ್ತೆ, ನಿಮ್ಗೊಂಚೂರು ನಿದ್ದೆ ಬರಲ್ಲ. ಏನು ಮಾಡ್ತೀರಾ? ಹೌದಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಾವಿಬ್ರು ಇಲ್ಲಿ ಹಾಸಿಗೆ ಮೇಲೆ ಒಟ್ಟಿಗೆ ಮಲ್ಕೊಳ್ಳೋಣ. ನಡಿ ನಡಿ, ಏನ್ ಮಾಡ್ಕೊಳ್ಳೋಣ. ಶಾರದಾ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಬಾ. ನಾನಾ? ಬೇಡ, ನಾನು ಇಲ್ಲೇ ಮಲ್ಕೋತೀನಿ. ನೀ ನನ್ನ ಫ್ರೆಂಡ್ ತಾನೆ, ಅಂದ್ಮೇಲೆ ನೀನ್ ನನ್ನ ಮಾತು ಕೇಳ್ಬೇಕು, ಹಠ ಮಾಡ್ಬಾರ್ದು. ಬೇಗ ಬಾ, ಬಾ ಇಲ್ಲಿ ಮಲ್ಕೋ. ಶಾರದಾ, ಶಾರದಾ ಬಾ ಮಲ್ಕೋ ಬೇಗ. ನಿಮ್ಮೊಂದು ವಿಷಯ ಗೊತ್ತಾ? ಈ ಹಾಸಿಗೆಯಲ್ಲಿ ನಾನು ಮಿಸ್ಟರ್ ಇಂಡಿಯಾ ಒಟ್ಟಿಗೆ ಮಲ್ಕೋತಿದ್ವಿ. ಈಗ ಅವನಿಲ್ವಲ್ಲ, ನೀನ್ ಮಲ್ಕೋ. ಮಿಸ್ಟರ್ ಇಂಡಿಯಾ ಇದ್ದಾಗ ನಮ್ಮಿಬ್ರು ಮಧ್ಯೆ ದಿಂಬಿನ ಗೋಡೆ ಕಟ್ತಿದ್ವಿ. ಆದ್ರೆ ನಿನ್ ಜೊತೆ ಹಾಗೆ ಮಾಡಲ್ಲ. ಯಾಕೆ ಹೇಳು? ನೀನ್ ನನ್ನ ಬೆಸ್ಟ್ ಫ್ರೆಂಡ್. ಪ್ರಾಮಿಸ್ ಶಾರದಾ, ನಾನು ಹಾಗೆ ಮಾಡಲ್ಲ. ಮಲ್ಕೋ. ಶಾರದಾ, ಗುಡ್ ನೈಟ್. ಬೀಗದ ಕೈಗಳು ನನ್ನ ಹತ್ರನೇ ಉಳಿದ್ಬಿಡ್ತಲ್ಲ. ಬೆಳಗ್ಗೆ ಸಿಂಧೂರಕ್ಕಂಗೆ ಕೊಟ್ರಾಯ್ತು, ತಿಂಡಿಗೆ ಬರ್ತಾರಲ್ಲ ಅವಾಗ ಕೊಟ್ಬಿಡ್ತೀನಿ. ಇಷ್ಟು ಹೊತ್ತಲ್ಲಿ ಎಬ್ಸೋದು ಚೆನ್ನಾಗಿರಲ್ಲ. ನಂಗೆ ಬೇಡ, ನಾನು ತಿನ್ನಲ್ಲ. ನಂಗೆ ಪೂರಿ ಇಷ್ಟ ಆಗಲ್ಲ, ನಂಗೆ ಬೇರೆ ಏನಾದ್ರೂ ಬೇಕು. ಯಾಕೆ? ತಿಂಡಿ ತಿನ್ನಲ್ವಾ ನೀವು? ಮತ್ತಿನ್ನೇನು ಮತ್ತೆ? ಯಾವಾಗಲೂ ಪೂರಿನೇ ಮಾಡ್ತಾ ಇರ್ತೀರಾ, ನಂಗೆ ಇಷ್ಟ ಆಗಲ್ಲ. ನಂಗೆ ಕಾನ್ಫ್ಲೆಕ್ಸ್ ಬೇಕು. ಏನು ಹಂಗಂದ್ರೆ? ಅದು ನಿನ್ನಂತ ಹಳ್ಳಿ ಗೊಗ್ಗುಗೆ ಗೊತ್ತಾಗಲ್ಲ. ಕಾನ್ಫ್ಲೆಕ್ಸ್ ಅಂದ್ರೆ ಗೊತ್ತಿಲ್ವಾ? ಅದೇನು ಅಂತ ಹೇಳಿ, ನಾನು ತರ್ತೀನಿ. ತಗೊಂಡ್ ಬಾ, ಬೇಗ ತಗೊಂಡ್ ಬಾ, ಹೋಗು. ಹಾ, ಈಗಲೇ ತರ್ತೀನಿ. ತರ್ತಾಳೆ, ತೆಂಗಿನಕಾಯಿ ತಗೊಂಡ್ಬರ್ತಾಳೆ. ಏನಿಲ್ಲ, ಶಾರದಂಗೆ ಎಲ್ಲ ಗೊತ್ತು. ಅಯ್ಯೋ, ನಮ್ಮನು ತನ್ನ ಹೆಂಡತಿನ ಸಮರ್ಥಿಸ್ಕೊಂಡು ಮಾತಾಡೋ ಹಾಗಾಗೋದ? ಛ ಛ ಛ ಛ ಛ. ಈಗಿದ್ ತಗೊಳ್ಳಿ. ಅದೇನೋ ಹೇಳಿದ್ರಲ್ಲ, ಅದನ್ನ ಆಮೇಲೆ ಮಾಡ್ಕೊಡ್ತೀನಿ. ನಂಗಿದ್ ಬೇಡ, ನಂಗೆ ಆರೆಂಜ್ ಬೇಕು. ಆರೆಂಜ್. ಹಂಗಂದ್ರೆ? ಆರೆಂಜ್ ಇರುತ್ತಲ್ಲ, ಅದ್ರ ಜ್ಯೂಸ್. ಆರೆಂಜ್ ಆರೆಂಜ್. ಓ, ಕಿತ್ಲೆ ಹಣ್ಣಿನ ಪಾನ್ಕನಾ? ರಾಜಣ್ಣವ್ರೆ, ಅವ್ರು ಅದೇನೋ ಕೇಳ್ತಿದಾರಲ್ಲ, ಮಾಡ್ಕೊಟ್ಬಿಡಿ. ಸರಿ ಅಮ್ಮ. ಅದಕ್ಕೆ ಶುಗರ್ ಜಾಸ್ತಿ ಹಾಕಿ. ನನಗೆ ಸ್ವೀಟ್ ಆಗಿರ್ಬೇಕು. ಸ್ವೀಟ್ ಅಂದ್ರೆ ಇಷ್ಟ ನಂಗೆ. ನೋಡ್ದ, ಸೊಂಟಕ್ಕೆ ಮನೆ ಬೀಗಕ್ಕೆ ಬರ್ತಾ ಇದ್ದಂಗೆ ಅದಕ್ಕೆ ಲೆವೆಲ್ಲೇ ಚೇಂಜ್ ಆಗೋಯ್ತು. ಲೆವೆಲ್ ಮಾತ್ರ ಅಲ್ಲ, ಲುಕ್ಕು ಚೇಂಜ್ ಆಗಿದೆ. ಇವಳನ್ನು ಹೀಗೆ ಬಿಟ್ರೆ
ನಮ್ಮನ್ನ ನುಂಗಿ ನೀರು ಕುಡಿದ್ಬಿಡ್ತಾಳೆ ಅಷ್ಟೇ. ಆರೆಂಜ್ ಅಂದ್ರೇ ಏನು ಅಂತ ಗೊತ್ತಿಲ್ಲ, ಆರ್ಡರ್ ಬೇರೆ ಮಾಡ್ತಾಳೆ ಒಳ್ಳೆ ಮಹಾರಾಣಿ ಥರ. ಅಕ್ಕ ಇವಳಿಗೆ ಬುದ್ಧಿ ಕಲಿಸ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಯಾಕೋ ಆಗೋ ಹಾಗೆ ಕಾಣ್ತಾ ಇಲ್ಲ. ನಾನೇ ಏನಾದರೂ ಮಾಡಬೇಕು, ಮಾಡ್ತೀನಿ. ಏನು ಅಕ್ಕ ತಂಗಿರಿಬ್ರು ಗುಸು ಗುಸು ಮಾತಾಡ್ತಿರೋ ಆಗಿದೆ? ಏನಿಲ್ಲ ಬಾವ, ಅದು ಪೂರಿ ಸಾಗು ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಾ ಇದ್ವಿ ಅಲ್ವೇನೆ? ಓಹೋ, ಪೂರಿ ಚೆನ್ನಾಗಿದೆ ಅನ್ನೋದನ್ನ ಕೂಡ ಗುಟ್ಟಾಗಿ ಮಾತಾಡ್ಕೋಬೇಕಾ? ವೆರಿ ಗುಡ್. ರೀ ತಗೊಳ್ಳಿ ಪಾನ್ಕ. ಆರೆಂಜ್ ಜ್ಯೂಸ್. ಅಣ್ಣ ನಿಮಗೆ ತಿಂಡಿ ಬಡಿಸ್ಲಾ? ಬೇಡಮ್ಮ, ನಾನೇ ಬಡ್ಸ್ಕೊತೀನಿ. ನೀನು ಕೂತ್ಕೊಬ್ಬ, ನೀನು ತಿನ್ನು. ಸ್ವೀಟ್ ಆಗಿದೆ. ಅಕ್ಕ ಬಂದ್ರು, ಈ ಬೀಗದ ಕೈಗಳನ್ನ ಇಲ್ಲೇ ಕೊಟ್ಬಿಡ್ತೀನಿ. ಅಲ್ಲ, ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಬರೋದಕ್ಕೆ ಯಾಕೆ ಸ್ಟೆಪ್ ಮಾಡ್ತಾ ಇದ್ದಾಳೆ? ಅಂದ್ರೆ ಅವಳ ಮನಸ್ಸು ಬೇರೆ ಕಡೆಗೆ ಏನಾದರೂ ಹರಿತಾ ಇದೆಯಾ, ಅಥವಾ ನನ್ನೇ ಧ್ಯಾನಿಸ್ತಾ ಇದೆಯಾ? ಅಲ್ಲ, ಅವಳು ನಾನು ಬೀಸಿರೋ ಬಲೆಗೆ ಬೀಳ್ತಾಳ? ಒಂದು ಅರ್ಥ ಆಗ್ತಾ ಇಲ್ಲ. ಈ ಶ್ರೀಮಂತರ ಮನೆಗೆ 100 ಬಾಗ್ಲು 10 ಕಿಟಕಿ ಅಂತಾರೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ಚಂದು, ಅಂತೂ ಬಂದ್ಯಾ? ನೀನ್ ಯಾಕೆ ಇಲ್ಲಿ ಬರ್ಕೋದೆ? ನಾನೇನ್ ಮಾಡ್ಲಿ? ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ನಿಂಗೆ ಅರ್ಥ ಆಗಲ್ವಾ? ಬಾ ಬಾ ನನ್ನ ಜೊತೆ. ಹರ್ಷ, ನಾನೇ ಮಾಲ್ ಹತ್ರ ಬರ್ತೀನಿ ಅಂತ ಹೇಳ್ದೆ ತಾನೆ? ಏನ್ ಮಾಡ್ಲಿ ಸುಂದ್ರಿ, ನನ್ನ ಕೈಯಿಂದ ಇರಕ್ ಆಗ್ಲಿಲ್ಲ. ತಕ್ಷಣ ನೋಡ್ಬೇಕು ಅನಿಸ್ತು. ನೀನ್ ಬರ್ತೀಯೋ ಇಲ್ವೋ ಅಂತ ಅನುಮಾನ ಶುರು ಆಯ್ತು. ಅದಕ್ಕೆ ತಕ್ಷಣ ಹೊರಟು ಬಂದ್ಬಿಟ್ಟೆ. ಚಂದು, ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಾ ಇಲ್ಲ. ಚಂದು, ನಿನ್ಗೋಸ್ಕರ ನಾನೇನೋ ತಂದಿದ್ದೀನಿ. ಚಂದು, ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ. ಏನು? ಹರ್ಷ, ನನಗೆ ನೀನ್ ಬಿಟ್ಟಿರೋ ಶಕ್ತಿ ಇಲ್ಲ ಕಣೋ. ನನಗೂ ಅಷ್ಟೇ. ನನ್ನನ್ನು ಬಿಡಲ್ಲ, ಯಾವತ್ತೂ ಬಿಡಲ್ಲ. ಅಕ್ಕ, ಈ ಬೀಗದ ಕೈಗಳನ್ನ ನಿಮ್ಗೆ ಹಿಂದಿರುಗಿಸ್ಬೇಕಿತ್ತು. ಅದು ನಿನ್ನೆ ರಾತ್ರಿ ಇದು ನನ್ನ ಹತ್ರನೇ ಅಪ್ಪಿ ತಪ್ಪಿ ಉಳಿದು ಬಿಡ್ತು. ತಗೊಳ್ಳಿ.